ಇವಾಗ ಸರ್ ಒಂದು 4 ಬೋರ್ಡ್ ಇದೆಯಲ್ಲ, ಹಾಫ್ ಲೀಟ್ರ್ ಬೇಕಾಗಿಲ್ಲ, 250 ml ಹಾಕ್ಕೊಟ್ಬಿಡಿ. 250 ml ವಾಟರ್ ಆಫ್ಟರ್ ಎಚಿಂಗ್ ನಾವು ನಿಮ್ಗೆ ಜಾಸ್ತಿ ಬೇಕಂದ್ರೆ ನಾನು ಹೇಳಿದ್ದು ಎಲ್ಲ ಫಸ್ಟ್ ವಾಟರ್ ಫುಲ್ಲು, ಅದರಲ್ಲಿ ಅರ್ಧ ಆ ಥರ. ಈ ಕಾಸ್ಟಿಕ್ ಸೋಡಾದಲ್ಲಿ ಒಂದು ಹಾಫ್ ಲೀಟ್ರ್ ನೀರು ಹಾಕ್ಕೊಳ್ಳಿ ನಿಮ್ಗೆ ಜಾಸ್ತಿ ಇದ್ದರೆ, ಇಲ್ಲ ಅಂದರೆ 250 ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು. ಇದು ಕಾಸ್ಟಿಕ್ ಸೋಡಾ ಗೊತ್ತಲ್ಲ, ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ತೋರಿಸಿ ಸರ್ ಕ್ಯಾಮ್ರಾಗೆ. ಅದು ಕೈ ಟಚ್ ಮಾಡ್ಕೋಬೇಡಿ, ನನಗೇನಾಗಲ್ಲ. ನೀವು ನೋಡಿ, ಈಗ ಕಾಸ್ಟಿಕ್ 250 ಗ್ರಾಮ್ ವಾಟರ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಕಾಸ್ಟಿಕ್ सोडा वॉश करने के वो इंक रिमूव करने के. कवर ओपन ಮಾಡಿ सर. ये अभी रेडिसर में वॉश करना अच्छा होता. अभी 1 बोर्ड 2 बोर्ड में वॉश करना हैंड प्रॉब्लम होता ना, इसलिए वो कास्टिक सोडा में थोड़ा 1 स्पून या 2 स्पून डालो बस. हाथ में नहीं टच करना. ಗ್ಲೌಸ್ ಯೂಸ್ ಗ್ಲೌಸ್. ಅದು ನಾವು ಮಾಡೋದು ಬೇಡ, ಅದು ಪ್ರೊಸೀಜರ್ ತೋರಿಸ್ಕೊಟ್ಬಿಡೋಣ ಅವ್ರಿಗೆ. ಇಲ್ಲಾಂದರೆ ಕೈಯಲ್ಲಿ ಮಾಡ್ತಾರೆ, ಅವರು ಕೈಯಲ್ಲಿ ಮಾಡಿಬಿಡ್ತಾರೆ, ಸುಟ್ಟಾಗುತ್ತೆ. ಒನ್ ಆರ್ 2 ಬೋರ್ಡ್ಸ್ ಹಂಗೆ ನೀವೇ ಮ್ಯಾನ್ಯುವಲ್. ಅಭಿ ಐಸಾ ಶೇಖರ್ನ ನೋಡಿ, ಈ ಥರ ಮಾಡ್ತಾ ಇದ್ರೆ ಇಂಕು ರಿಮೂವ್ ಆಗುತ್ತೆ ನೋಡಿ, ಕಾಣಿಸುತ್ತಾ? ಇಂಕ್ ಆಗುತ್ತೆ ನೋಡಿ. ರೆಡಿಸರ್ ಪೊಟ್ಟು ಅದು ಪ್ರೊಸೀಜರ್. ರೆಡಿಸರ್ ಕಾಸ್ಟ್ ಜಾಸ್ತಿ ಇದೆ, ಕಾಸ್ಟ್ಲಿ ಅಂಡ್ ಒನ್ ಇದು ವಾಲ್ಯೂಮ್ ಕಮ್ಮಿ ಇದ್ರೆ ನಾವು 1 ಸ್ಪೂನ್ 2 ಸ್ಪೂನ್ ಪೊಟ್ನ ಹಾಫ್ ಲೀಟರ್ 1 ಸ್ಪೂನ್ 2 ಸ್ಪೂನ್ ಹಾಕೊಂಡು ಒಂದು ಹಾಫ್ ಲೀಟರ್ ಇಲ್ಲ 250 ml ವಾಟರ್ ಹಾಕೊಂಡು ನೋಡಿ ಎಷ್ಟು ಹಾಕಿ. पीसेस के लिए बेस्ट है देखिए फिर मल्टीपल पीसेस हाँ तब वो ज़्यादा PCB 8 PCB है, हाफ लीटर मिक्स करना, ऐसा करना. 1 PCB 2 PCB के 1 PCB के कितना होता है? 100 पानी डालो, इसमें 100 में 50 ये सोडा कास्टिक सोडा डालो बस. ಪೇಂಟ್ ಹೋಯ್ತು ಈಗ. इसका मतलब कॉमन शेकर वांगी बेस्ट. अरे सर हिंग पन्ना ये ग्लोव्स में ऐसा करना, वो फिनिश हो गए सर. ओवन आन लगदिಲ್ಲ, ಆನ್ பண்ணி சூட் பண்ணிடலாம். சூட் பண்ணிட்டு டக் டக் டக்குன்னு ಡ್ರಿಲ್ಲಿಂಗ್ போட்டுடலாம். ಡ್ರಿಲ್ಲಿಂಗ್ ಒಂದು 2-3 ಡ್ರಿಲ್. ಹಾಂ ಅದೇ ರೋಲರ್ ಟಿನ್ಗೆ ಆನ್ ಆಗಿದೆಯಲ್ಲ, ಆನ್ ಆಗಿದೆ. ಲಿಕ್ವಿಡ್ ಆಗ್ಬಿಟ್ಟಿದೆ ಫುಲ್. ಅದು ಹಾಂ ಫುಲ್ ಲಿಕ್ವಿಡ್ ಆಗಿದೆ. ये प्रोसेस थोड़ा सा ಹಾಂ सेफ्टी का ज़्यादा रहेगा. ಇಟ್ ಈಸ್ ಫಿನಿಶ್ಡ್. ಸ್ವಲ್ಪ ದೂರ ನೋಡಿ, ಅದು ಲಿಕ್ವಿಡ್ ಕಲರ್ ಚೇಂಜ್ ಆಗೋಯ್ತು. ये क्या छिका है इसमें नहीं डालना, इधर का